ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬವನ್ನು ಎಲ್ಲರೂ ಶಾಂತಿ ಹಾಗೂ ಸೌಹಾರ್ದತೆಯಿಂದ ಹಬ್ಬಗಳನ್ನು ಆಚರಿಸಲು ಸಹಕರಿಸಬೇಕು ಎಂದು ಚಳ್ಳಕೆರೆ ಡಿವೈಎಸ್ಪಿ ಎಂಜೆ ಸತ್ಯನಾರಾಯಣರಾವ್ ಹೇಳಿದರು. ಚಳ್ಳಕೆರೆ ನಗರದ ಪೊಲೀಸ್ ಠಾಣೆಯಲ್ಲಿ ಯುಗಾದಿ ರಂಜಾನ್ ಹಬ್ಬದ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿದರು. ಈ ಬಾರಿ ಯುಗಾದಿ ಮತ್ತು ರಂಜಾನ್ ಹಬ್ಬಗಳು ಒಂದೇ ಅವಧಿಯಲ್ಲಿ ಬಂದಿರುವುದರಿಂದ ಸೌಹಾರ್ದತೆ ಸಂಕೇತವಾಗಿದ್ದು ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದವರು ಪರಸ್ಪರ ಸಹಕಾರದಿಂದ ಯಾವುದೇ ಅನಾಹುತಗಳಿಗೆ ಅವಕಾಶ ಕೊಡದೆ ಹಬ್ಬಗಳನ್ನು ಶಾಂತಿಯುತವಾಗಿ ಆಚರಿಸಬೇಕು ಎಂದು ಹೇಳಿದರು. ಚಳ್ಳಕೆರೆ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಕುಮಾರ್ ಮಾತನಾಡಿ, ಹಬ್ಬಗಳು ಶಾಂತಿ ಮತ್ತು ನೆಮ್ಮದಿಗಾಗಿ ಆಚರಿಸಬೇಕಾಗಿದ್ದು ಹಬ್ಬದ ನೆಪದಲ್ಲಿ ಜೂಜಾಟ ಅಥವಾ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ನೀಡಬಾರದು. ಹಬ್ಬದ ಹೆಸರಿನಲ್ಲಿ ಜೂಜಾಟ ಕಂಡುಬಂದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು. ಮತ್ತೆ ಮುಸ್ಲಿಂ ಬಾಂಧವರನ್ನ ನಾನು ಕೇಳ್ಕೊಳ್ತೀನಿ, ನೀವೇನು ಇಲ್ಲಿ ಹಿರಿಯರು ಏನು ಬಂದಿದ್ದೀರಿ ಎಲ್ಲರೂ ಕೂಡ ನಮ್ಮ ಕಟ್ಟುಗಳಲ್ಲಿ ಇರ್ತಾರೆ. ಈ ನಿಮ್ಮ ಹುಡುಗರು ಇರ್ತಾವ ಸುಮ್ಮನೆ ಬೈಕ್ ಹಾಕೊಂಡು ಎಲಿವೇಟರ್ ಹೋಗೋದು, ಆಮೇಲೆ ಸೈಲೆನ್ಸಲ್ಲಿ ಮಫ್ಲರ್ ತೆಗಿರ್ತಕ್ಕಂಥದ್ದು, ಈ ಥರ ಮಾಡೋದು. ಹಬ್ಬ ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಏನು ಅಂತಂದರೆ ಎಲ್ಲರೂ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಇರ್ತಕ್ಕಂಥದ್ದು ಆಚರಣೆ ಮಾಡ್ತಾರೆ. ಯಾರೋ ಒಬ್ಬರು ಮಾಡೋದ್ರಿಂದ ಅದು ಯಾರಿಗೂ ಮತ್ತೆ ಸಮುದಾಯಕ್ಕೆ ಒಂದು ಕೆಟ್ಟ ಹೆಸರು ಬರ್ತಕ್ಕಂಥದ್ದು ಮಾಡ್ತಾರೆ. ಅದ್ರ ಜೊತೆ ಇವತ್ತು ರಾತ್ರಿ ಏನಿದೆ, ಯಾಕಂದರೆ ನಾನು ಮೊನ್ನೆ ಮೊಳಕಾಲ್ಮೂರಿನಲ್ಲಿ ಮಾಡಿದಾಗ ಸೋಮವಾರ ಮತ್ತು ಬುಧವಾರ ಪೊಲೀಸರು ಬೇಕಾಗ್ತದೆ ಸರ್, ನಾವು ರಾತ್ರಿ ಎಲ್ಲ ತಿರುಗಾಡ್ತೀವಿ ಅಂತ. ಇವತ್ತು ಏನಾದರೂ ಇದೆಯಾ? ನಾನು ಯುಗಾದಿ ಹಬ್ಬದ ಪ್ರತಿ ಜೋರಾಗಿ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಅಥವಾ ಮೇನ್ ಸರ್ಕಲ್ಗಳಾಗಿರ್ಬೋದು ಪೆಂಡಾಲ್ ಆಡ್ತಾ ಇದ್ದಂತ ಮಟ್ಟದಲ್ಲಿ ಇತ್ತು. ನಾವೆಲ್ಲ ಸಣ್ಣರಾದಾಗ PUC ಓದುವಾಗ ನೋಡ್ತಾ ಇದ್ವಿ, ಚನ್ನಗಿರಿಯಲ್ಲಿ ಅಲ್ಲೆಲ್ಲ ಈ ಎಡ್ಡಾಡೋದು, ಕೂರ ಬಿಲ್ಲೆ ಆಡೋದು, ಮತ್ತೆ ಇಸ್ಪಿಟ್ ಆಡ್ತಕ್ಕಂಥದ್ದು ಇತ್ತು. ಆದ್ರೆ ಇವತ್ತು ಕಾಲ ಬದಲಾವಣೆ ಆಗಿದೆ, ಜನರೇಷನ್ ಬದಲಾವಣೆ ಆಗಿದೆ. ಎಜುಕೇಶನ್ ನಾವು ಇಸ್ಪಿಟ್ ಜೂಜಾಟವನ್ನು ಆಡ್ತಕ್ಕಂಥದ್ದು ಅದು ಕಾನೂನು ಬಾಹಿರ ಪ್ರತಿಯೊಬ್ಬರಿಗೂ ಕೂಡ. ಅದೇ ಕಾರಣಕ್ಕೂ ಯುಗಾದಿ ಹಬ್ಬ ಆಗಲಿ, ರಂಜಾನ್ ಹಬ್ಬ ಆಗಲಿ, ಒಂದು ಏನು ದೈವ ಕಾರ್ಯವನ್ನ ಮಾಡಿ ನಿಮ್ಮ ಕುಟುಂಬದೊಂದಿಗೆ ಪೂಜೆ ಪುರಸ್ಕಾರಗಳನ್ನ ಮಾಡಿ ಸಿಹಿ ಅನ್ನ ಹಂಚಿಕೊಂಡು ತಿನ್ನಿ. ಆದರೆ ಯಾವುದೇ ಕಾರಣಕ್ಕೂ ಕೂಡ